ಬಿರುಬಿಸಿಲಿನಲ್ಲಿ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಿಡಿದು ಆ ಸೂರ್ಯನ ಬೆಳಕನ್ನ ಒಂದೇ ಕಡೆ ಸೇರಿಸಿ ಕಾಗದದ ಮೇಲೆ ಸಣ್ಣ ಪ್ರಕಾಶಮಾನವಾದ ಚುಕ್ಕೆ ಮಾಡೋ ಆಟ ಆಡಿದಿರಾ? ಅರೇ ವಾ, ಖಂಡಿತ ಆಡಿದೀನಿ. ನಾವೆಲ್ರೂ ಆ ಮೋಜಿನ ಆಟ ಆಡಿದ್ವಿ ಅಲ್ವಾ? ಹೌದು, ಅದು ನೋಡೋಕೆ ಒಂಥರ ಮ್ಯಾಜಿಕ್ ತರನೇ ಕಾಣಿಸುತ್ತೆ. ಆದ್ರೆ ಆ ಸಣ್ಣ ಗಾಜು ಅಷ್ಟು ದೊಡ್ಡ ಸೂರ್ಯನ ಶಕ್ತಿನ ಒಂದೇ ಚುಕ್ಕಿಯಲ್ಲಿ ಹೇಗ್ ತರುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಹಾ, ಅದಕ್ಕೆ ಕಾರಣ ಮ್ಯಾಜಿಕ್ ಅಲ್ಲ, ವಿಜ್ಞಾನ. ಏನಂದ್ರೆ, ಸೂರ್ಯನಿಂದ ಬರುವ ಬೆಳಕಿನ ಕಿರಣಗಳಿದ್ಯಲ್ಲ, ಅವು ನಮ್ಮ ಶಾಲೆಯಲ್ಲಿ ಸ್ಕೂಲ್ ಅಸೆಂಬ್ಲಿಗೆ ಅಂತ ಮಕ್ಕಳು ನೇರವಾಗಿ ಸಾಲಿನಲ್ಲಿ ನಿಲ್ತಾರಲ್ಲ. ಹೌದು, ಒಂದರ ಪಕ್ಕ ಒಂದು ನೇರವಾಗಿ ನಿಲ್ತಾರೆ. ಎಕ್ಸಾಕ್ಟ್ಲಿ ಅದೇ ಥರ ಬೆಳಕು ಕೂಡ ಒಂದಕ್ಕೊಂದು ನೇರವಾಗಿ ಜೊತೆಗೆ ಬರುತ್ತೆ. ಇದನ್ನ ನಾವು ಪ್ಯಾರಲೆಲ್ ಬೀಮ್ಸ್ ಅಂತ ಕರಿತೀವಿ. ಓಕೆ, ಪ್ಯಾರಲೆಲ್ ಬೀಮ್ಸ್ ಅಂದ್ರೆ ಆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಈ ಬೆಳಕಿಗೆ ಟ್ರಾಫಿಕ್ ಪೊಲೀಸ್ ತರ ಕೆಲಸ ಮಾಡುತ್ತಾ? ಹೌದು, ಟ್ರಾಫಿಕ್ ಪೊಲೀಸ್ ತರನೇ ದಾರಿ ತೋರಿಸಿ ಆ ಕಿರಣಗಳನ್ನ ಎಲ್ಲಿಗ್ ಹೋಗ್ಬೇಕು ಅಂತ ಕಂಟ್ರೋಲ್ ಮಾಡುತ್ತೆ. ಓ, ಅಂದ್ರೆ ಆ ಪ್ಯಾರಲಲ್ ಬೀಮ್ಸ್ ಅನ್ನ ಹಿಡಿದು ಎಲ್ಲವನ್ನೂ ಒಂದೇ ಜಾಗಕ್ಕೆ ಒಂದು ದೊಡ್ಡ ಗ್ರೂಪ್ ಹಗ್ ಕೊಟ್ಟ ಹಾಗೆ ಸೇರಿಸುತ್ತೆ ಅಲ್ವಾ? ಭಲೆ ಕರೆಕ್ಟಾಗಿ ಹೇಳಿದ್ರಿ. ಆ ಲೆನ್ಸ್ ಹೆಸರೇ ಕಾನ್ವೆಕ್ಸ್ ಲೆನ್ಸ್ ಅಂತ. ಇದರ ಆಕಾರ ಹೇಗಿರುತ್ತೆ ಅಂದ್ರೆ, ಮಧ್ಯದಲ್ಲಿ ದಪ್ಪ ಇರುತ್ತೆ, ಆಮೇಲೆ ಅಂಚುಗಳಲ್ಲಿ ತೆಳುವಾಗಿರುತ್ತೆ. ಅಂದ್ರೆ ಅದು ಬೆಳಕಿನ ಕಿರಣಗಳಿಗೆ ಒಂದು ಫನಲ್ ತರ ಕೆಲಸ ಮಾಡುತ್ತೆ ಅಂತ ಇದು. ಹೌದು, ಈ ಆಕಾರ ಇರೋದಕ್ಕೆ ಆ ಬೆಳಕಿನ ಕಿರಣಗಳು ಒಳಮುಖವಾಗಿ ಬಗ್ಗಿ ಒಂದೇ ಬಿಂದುವಿನಲ್ಲೇ ಸೇರ್ತವೆ. ಹೀಗೆ ಸೇರ್ಸೋ ಕ್ರಿಯೆಗೆ ವಿಜ್ಞಾನದಲ್ಲಿ ಕನ್ವರ್ಜೆನ್ಸ್ ಅಂತ ಹೇಳ್ತಾರೆ. ಓ, ಕನ್ವರ್ಜೆನ್ಸ್. ಬೆಳಕಿನ ಜೊತೆಗೆ ಆ ಶಾಖ ಕೂಡ ಒಂದೇ ಕಡೆ ಸೇರೋದ್ರಿಂದಲೇ ಆ ಕಾಗದದ ಮೇಲಿನ ಚುಕ್ಕೆ ಅಷ್ಟು ಬಿಸಿಯಾಗಿರುತ್ತೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಇದು ಕೇವಲ ಆಟಕ್ಕೆ ಮಾತ್ರ ಅಲ್ಲ, ನಮ್ಮ ಕ್ಯಾಮೆರಾಗಳಲ್ಲಿ ಆಮೇಲೆ ಸಿನಿಮಾ ಥಿಯೇಟರ್ನ ಪ್ರೊಜೆಕ್ಟರ್ಗಳಲ್ಲಿ ಸ್ಪಷ್ಟವಾದ ಚಿತ್ರ ತೋರ್ಸೋಕೆ ಇದೇ ಕಾನ್ವೆಕ್ಸ್ ಲೆನ್ಸ್ ಬಳಸ್ತಾರೆ. ವಾವ್, ಅಂದ್ರೆ ಇದು ಬೆಳಕನ್ನ ಒಟ್ಟುಗೂಡಿಸುವ ಗ್ಯಾದರರ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ಇದರ ಉಲ್ಟಾ ಮಾಡಬೇಕಾದ್ರೆ ಏನ್ ಮಾಡ್ಬೇಕು? ಉಲ್ಟಾ ಅಂದ್ರೆ ಅದೇ, ಇವಾಗ ನಾವು ಒಂದು ನೀರಿನ ಪೈಪ್ಗೆ ಶವರ್ ಹೆಡ್ ಹಾಕಿದಾಗ ನೀರು ಎಲ್ಲಾ ಕಡೆ ಸಿಡಿಯುತ್ತಲ್ವಾ? ಹಾಗೆ ಬೆಳಕನ್ನ ಹರಡೋಕೆ ಬೇರೆ ರೀತಿಯ ಲೆನ್ಸ್ ಇರ್ಬೇಕಲ್ವೇ? ಕೈ ತುಂಬಾ ಚಮ್ಕಿ ತಗೊಂಡು ಗಾಳಿಗೆ ಹಾರಿಸಿದ ಹಾಗೆ. ಅರೆ ವಾ, ಅದ್ಭುತವಾದ ಉದಾಹರಣೆ. ನೀರಿನ ಶವರ್ ತರಹ ಬೆಳಕನ್ನ ಹರಡೋಕೆ ನಾವು ಕಾನ್ಕೇವ್ ಲೆನ್ಸ್ ಅನ್ನ ಬಳಸ್ತೀವಿ. ಕಾನ್ಕೇವ್ ಲೆನ್ಸ್ ಅಂದ್ರೆ ಇದರ ಆಕಾರ ಕಾನ್ವೆಕ್ಸ್ ಲೆನ್ಸ್ಗೆ ಸಂಪೂರ್ಣ ಉಲ್ಟಾ ಇಡುತ್ತಾ? ಹೌದು, ಸಂಪೂರ್ಣ ಉಲ್ಟಾ. ಅಂದ್ರೆ ಮಧ್ಯದಲ್ಲಿ ತೆಳುವಾಗಿರುತ್ತೆ, ಆಮೇಲೆ ಅಂಚುಗಳಲ್ಲಿ ದಪ್ಪ ಇರುತ್ತೆ. ಓ, ಮಧ್ಯದಲ್ಲಿ ತೆಳುವಾಗಿರೋದ್ರಿಂದ ಬೆಳಕು ಒಳಗೆ ಬರೋ ಬದಲು ಹೊರಮುಖವಾಗಿ ತಳ್ಳಲ್ಪಡುತ್ತೆ, ಸರಿತಾನೆ? ಹೌದು. ಈ ಲೆನ್ಸ್ ಮೂಲಕ ಬೆಳಕು ಹೋದಾಗ ಕಿರಣಗಳು ಹೊರಮುಖವಾಗಿ ಬಗ್ಗಿ ಎಲ್ಲಾ ಕಡೆ ಹರಡ್ಕೊಳ್ತವೆ. ಹೀಗೆ ಹರಡೋ ಕ್ರಿಯೆಗೆ ಡೈವರ್ಜೆನ್ಸ್ ಅಂತ ಕರೀತಾರೆ. ಓಕೆ, ಡೈವರ್ಜೆನ್ಸ್. ಆದ್ರೆ ಇದನ್ನ ಎಲ್ಲಿ ಬಳಸ್ತಾರೆ? ಮನೆಯ ಬಾಗಿಲಲ್ಲಿ ಒಂದು ಸಣ್ಣ ರಂಧ್ರ ಇರುತ್ತಲ್ವಾ, ಪೀಪ್ ಹೋಲ್ಸ್ ಅಂತಾರಲ್ಲ, ಅದ್ರಲ್ಲಿ ಬಳಸ್ತಾರೆ. ಹಾ, ಮನೆ ಒಳಗೆ ಸೇಫಾಗಿ ನಿಂತು ಹೊರಗಡೆ ಯಾರಿದ್ದಾರೆ ಅಂತ ನೋಡೋಕ್ ಬಳಸ್ತೀವಲ್ಲ ಅದು? ಹೌದು. ಒಳಗಿಂದ ನೋಡಿದಾಗ ಹೊರಗಿನ ವಿಶಾಲವಾದ ಜಾಗ ನಮ್ಗೆ ಕಾಣ್ಸೋದು ಇದೇ ಕಾರಣಕ್ಕೆ. ಜೊತೆಗೆ ಕೆಲವರ ದೃಷ್ಟಿದೋಷ ಸರಿಪಡಿಸೋ ಕನ್ನಡಕಗಳಲ್ಲೂ ಇದನ್ನೇ ಬಳಸ್ತಾರೆ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಒಂದ್ ನಿಮಿಷ, ಲೆನ್ಸ್ಗಳು ಬೆಳಕನ್ನ ತಮ್ಮ ಮೂಲಕ ಪಾಸಾಗೋಕೆ ಬಿಟ್ಟು ಆಮೇಲೆ ಬಗ್ಗಿಸ್ತವೆ. ಹೌದು, ಕರೆಕ್ಟ್. ಆದರೆ ಕನ್ನಡಿಗಳು ಅಂದ್ರೆ ಮಿರರ್ಸ್ ಬೆಳಕನ್ನ ಹಿಂದಕ್ಕೆ ಎಸೆತವೆ ಅಲ್ವಾ? ಅಂದ್ರೆ ಬೌನ್ಸ್ ಮಾಡ್ತವೆ. ಕೆಲಸ ಬೇರೆ ಆದ್ರೂ ಇವೇಡಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಇದೆ. ವಿಜ್ಞಾನದಲ್ಲಿ ಇವುಗಳನ್ನ ಅವಳಿ ಜವಳಿ ಅಂದ್ರೆ ಟ್ವಿನ್ಸ್ ಇದ್ದ ಹಾಗೆ ಅಂತ ಹೇಳ್ಬೋದು. ಟ್ವಿನ್ಸಾ? ಅದೇಗೆ? ಹೇಳ್ತೀನಿ ಕೇಳಿ. ಬೆಳಕನ್ನ ಒಟ್ಟುಗೂಡಿಸುವ ಅಂದ್ರೆ ಕನ್ವರ್ಜೆನ್ಸ್ ಮಾಡೋ ಗ್ಯಾದರಿಂಗ್ ಟ್ವಿನ್ಸ್ ಯಾರು ಗೊತ್ತಾ? ಒಂದು ಬಂದು ಕಾನ್ವೆಕ್ಸ್ ಲೆನ್ಸ್, ಇದು ಬೆಳಕನ್ನ ಒಳಗೆ ಬಗ್ಗಿಸುತ್ತೆ. ಓಕೆ. ಮತ್ತು ಇನ್ನೊಂದು ಕಾನ್ಕೇವ್ ಮಿರರ್, ಇದು ಬೆಳಕನ್ನ ಒಳಮುಖವಾಗಿ ಬೌನ್ಸ್ ಮಾಡುತ್ತೆ. ಓಹೋ, ಅಂದ್ರೆ ಕನ್ನಡಿ ಮತ್ತೆ ಲೆನ್ಸ್ ಮಧ್ಯೆ ಹೆಸರುಗಳು ಸ್ವಲ್ಪ ಉಲ್ಟಾ ಆಗತ್ತೆ. ಲೆನ್ಸಲ್ಲಿ ಕಾನ್ವೆಕ್ಸ್, ಆದ್ರೆ ಮಿರರಲ್ಲಿ ಕಾನ್ಕೇವ್. ಹೌದು, ನಿಖರವಾಗಿ ಹಿಡಿದ್ರಿ. ಹಾಗಾದ್ರೆ ಬೆಳಕನ್ನ ಹರಡೋಕೆ ಅಂದ್ರೆ ಡೈವರ್ಜೆನ್ಸ್ ಮಾಡೋ ಸ್ಕ್ಯಾಟ್ರಿಂಗ್ ಟ್ವಿನ್ಸ್ ಯಾರು ಅಂತ ನಾನು ಗೆಸ್ ಮಾಡ್ತೀನಿ. ಖಂಡಿತ, ಹೇಳಿ. ಒಂದು ಕಾನ್ಕೇವ್ ಲೆನ್ಸ್ ಮತ್ತು ಇನ್ನೊಂದು ಕಾನ್ವೆಕ್ಸ್ ಮಿರರ್ ಆಗಿರಬೇಕು ಅಲ್ವಾ? ಭಲೇ, 100% ಸರಿ. ವಾಹನಗಳ ಸೈಡ್ ಮಿರರ್ಗಳಲ್ಲಿ ಅಂದ್ರೆ ಸೈಡ್ ಮಿರರ್ಸ್ ಇರುತ್ತಲ್ಲ, ಅದರಲ್ಲಿ ಹಿಂದಿನ ವಿಶಾಲವಾದ ರಸ್ತೆ ನೋಡೋಕೆ ಇದೇ ಕಾನ್ವೆಕ್ಸ್ ಮಿರರ್ ಅನ್ನ ಬಳಸ್ತಾರೆ. ಯಾಕಂದ್ರೆ ಅದು ಬೆಳಕನ್ನ ಹರಡಿ ದೊಡ್ಡ ಜಾಗನ ಚಿಕ್ಕದಾಗಿ ತೋರಿಸುತ್ತೆ.
ವಾವ್, ಇದು ನಿಜಕ್ಕೂ ಅದ್ಭುತವಾದ ವಿಷಯ. ಹೌದು, ನಮ್ಮ ಸುತ್ತಮುತ್ತ ಇರೋ ವಸ್ತುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದು ಯಾವಾಗ್ಲೂ ಮೋಜಿನ ವಿಷಯನೇ. ಖಂಡಿತ. ಇವತ್ ನಾವು ಕಾನ್ವರ್ಜೆನ್ಸ್ ಮಾಡೋ ಕಾನ್ವೆಕ್ಸ್ ಲೆನ್ಸ್ ಮತ್ತು ಡೈವರ್ಜೆನ್ಸ್ ಮಾಡೋ ಕಾನ್ಕೇವ್ ಲೆನ್ಸ್ ಬಗ್ಗೆ ಸೂಪರ್ ಆಗಿ ತಿಳ್ಕೊಂಡ್ಲಿ. ಹೌದು, ಇವೆರಡೂ ಕ್ಯಾಮ್ರಾದಿಂದ ಹಿಡಿದು ಕನ್ನಡಕದವರೆಗೆ ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯ. ಹಾಗಾದ್ರೆ ನಮ್ಮ ಕೇಳುಗರಿಗೆ ಒಂದು ಸಣ್ಣ ಕೆಲ್ಸ ಕೊಡೋಣ. ಇವತ್ತು ರಾತ್ರಿ ಊಟ ಮಾಡುವಾಗ ಒಂದು ಹೊಳೆಯುವ ಸ್ಟೀಲ್ ಚಮಚ ಸ್ಟೀಲ್ ಸ್ಪೂನ್ ತಗೊಂಡು ನೋಡಿ. ಅರೆ, ಅದ್ರಲ್ಲೇನ್ ನೋಡೋದು ಅಂತ ಮಕ್ಕಳು ಕೇಳ್ತಾರೆ. ಆ ಚಮಚದ ಒಳಗಿನ ತಗ್ಗು ಭಾಗ ಬೆಳಕನ್ನ ಒಟ್ಟುಗೂಡಿಸುವ ಗ್ಯಾದರರ್ ಕಾನ್ಕೇವ್ ಮಿರರ್ ತರ ಕೆಲಸ ಮಾಡುತ್ತಾ, ಅಥವಾ ಹೊರಗಿನ ಉಬ್ಬಿದ ಭಾಗ ಹರಡುವ ಸ್ಕ್ಯಾಟರರ್ ರೀತಿಯೋ? ವಾವ್, ಇದೊಂಥರ ಮಸ್ತಾಗಿರೋ ಸೈನ್ಸ್ ಎಕ್ಸ್ಪೆರಿಮೆಂಟ್. ಹೌದು. ವಿಜ್ಞಾನದ ಈ ಮೋಜಿನ ಪ್ರಶ್ನೆನ ನೀವೇ ಮನೆಯಲ್ಲಿ ಪ್ರಯೋಗ ಮಾಡಿ ಕಂಡುಹಿಡಿಯಿರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.